ಅದಕ್ಕೆ ಆದ ಸಂಸ್ಥೆಗಳಿರ್ತವೆ, ಮಾಡ್ತವೆ. ನಾವು ಪಂಚಾಯತ್ ಬಡ್ದಲ್ಲಿ ಅಪ್ರೂವಲ್ ತಗೊಂತಿದೀವಲ್ಲ. ಹೌದು, ಅಲ್ಲಿ ನಮ್ಮ ಅಧಿಕಾರಿಗಳಿರ್ತಾರೆ, ಮಾಡ್ತಾರೆ ಪಂಚಾಯತಿ. ಈಗ ಹಾಗಿಲ್ಲ, ನೀವು ಅದನ್ನ ಓದ್ಕೊಂಡಿಲ್ಲ. ಅದನ್ನ ಅಪ್ರೂವಲ್ ತಗೊಳ್ಳೋದು ಕೇಂದ್ರಕ್ಕೆ ಹೋಗ್ಬೇಕು. ಕೇಂದ್ರ 45 ದಿವಸ ಒಳಗಾಗಿ ಅಪ್ರೂವಲ್ ಕೊಡ್ಬೇಕು. ಇಲ್ಲ ಆದ್ರೆ ಬಿಡ್ಬೋದು. ಆ ರಾಜ್ಯಗಳಿಗೂ ಕೊಡ್ಬೋದು, ಆ ಪಂಚಾಯತಿಗಳು ಕೊಡ್ಬೋದು, ಬೇರೆ ಪಂಚಾಯತಿಗೂ ಕೊಡ್ಬೋದು. ನೀವು ಸ್ಪಷ್ಟ ಅಂತ ತಿಳ್ಕೊಂಬರ್ರಿ. ನರೇಗಾ ವಿಚಾರವಾಗಿ ಮಾತನಾಡ್ತಾನೆ ಇಲ್ಲ ನಾವುಗಳು. ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಆಗಿದೆಯೋ ಇಲ್ವಂತ ವಿಚಾರದ ಬಗ್ಗೆ. ಯಾಕಂದ್ರೆ ರಾಧಾರೋಷವಾಗಿ ಸದನದಲ್ಲಿ ಮಾತನಾಡ್ತಾರೆ ಎಚ್ ಕೆ ಪಾಟೀಲ್ರು. ಏನು ಅಂತಂದ್ರೆ ಅವ್ರಿಗೆ ಕೇಂದ್ರದಿಂದನೇ ಬಂದಿದೆ ಕಾಲು, ಇಲ್ಲ ಹೇಳಬೇಕಿತ್ತಲ್ಲ ಮನೆಯಿಂದ ಬಂದಿದೆ ಕಾಲು ಅಂತ ಹೇಳಿ. ವೈ ಕೇಂದ್ರದಿಂದನೇ ಬಂದಿದೆ ಕಾಲು, ಕೇಶವ ಕೃಪಾದಿಂದನೇ ಬಂದಿದೆ ಕಾಲು. 100ಕ್ಕೆ 100ರಷ್ಟು ಇವತ್ತು ಸಹ ಸಾಯಂಕಾಲ ನಾವು ಅದನ್ನು ಸ್ಪಷ್ಟಪಡಿಸ್ತೇವೆ. ಕೇಂದ್ರದ ಗೃಹ ಸಚಿವಾಲಯದಿಂದ ಹೇಳಿದೆ. ಅದನ್ನು ಈಗಾಗಲೇ ವಿರೋಧ ಪಕ್ಷದವರು ಸಹ 2-3 ಸರಿ ಕೇಳಿದ್ದಾರೆ. ವಿರೋಧ ಪಕ್ಷದವ್ರಿಗೆ ಮನೆ ಎಚ್ ಕೆ ಪಾಟೀಲ್ ಅವರು ನೀವು ಅದನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸ್ರಿ. ನಾನು ನನ್ನ ಆರೋಪವನ್ನು ಮಾಡಿದ್ದೇನೆ, ಆ ಆರೋಪ ಸತ್ಯ ಸುಳ್ಳು ಅದನ್ನು ತನಿಖೆಗೊಳಪಡಿಸಿ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಸದನದಲ್ಲಿ ಸಂಪೂರ್ಣವಾಗಿ ಎಲ್ಲ ಶಾಸಕರುಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲರಿಗೂ ಕೇಳಿದ್ದಾರೆ. ಇನ್ನೊಂದು ವಿಷಯವನ್ನು ನನ್ನ ಗಮನಕ್ಕೆ ತರಿಸ್ತೇನೆ. ರಾಜ್ಯಪಾಲರು ಭಾಷಣ ಮಾಡಲಿಕ್ಕಿಂತ ಮುಂಚೆ ಆ ಪ್ರತಿಯನ್ನ ವಿಧಾನಸಭೆ ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿಗೂ 224 ವಿಧಾನಸಭೆ 75 ವಿಧಾನ ಪರಿಷತ್ನ ಸದಸ್ಯರುಗಳಿಗೆ ರಾಜ್ಯಪಾಲರ ಭಾಷಣವನ್ನ ಸಂಪೂರ್ಣ ಆ ಪ್ರತಿಯನ್ನ 2 ದಿವಸಗಳ ಮುಂಚೆನೆ ಎಲ್ಲರಿಗೂ ಕಳಿಸಿರ್ತಾರೆ. ಅದನ್ನ ಕಳಿಸಿದ ಮೇಲೂ ಸಹ ರಾಜ್ಯಪಾಲರು ಬರೀ 34 ಸೆಕೆಂಡ್ ಓದಿ ಹೋಗೋದು ಬಹಳ ದೊಡ್ಡ ವಿಚಾರ ಗೊತ್ತಾಯ್ತು. ನೀವು ಹೇಳಿದ ಅರ್ಥ ಆಯ್ತು ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅವ್ರು ಹೇಳಿದ್ದಕ್ಕೆ? ಹಾಗಾಗಿ ನಾನು ಸ್ಪಷ್ಟಪಡಿಸ್ತೇನೆ. ಹಿಂದಿಗಡೆ ಕೈಗೊಂಬೆಯಾಗಿ ಕೇಂದ್ರದ ಕೈಗೊಂಬೆಯಾಗಿ ಅನ್ನುವಂತಹ ವಿಚಾರ ವರ್ತಿಸಿದ್ದಾರೆ. ಇದು ಫೋನ್ ಟ್ಯಾಪಿಂಗ್ ಪ್ರಶ್ನೆ ಅಲ್ಲ, ಇದು ಆಗಿದ್ದು ಸತ್ಯ ಅನ್ನೋದನ್ನು ಈ ರಾಜ್ಯದ ಜನತೆ ಮುಂಬರುವ ದಿನಗಳಲ್ಲಿ ಪಾಠ ಕಲಿಸುತ್ತೆ. ನೋಡಿ, ನಾನು ಇಲ್ಲಿ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಮಂಗಳೂರಿನಲ್ಲೋ ಅಥವಾ ಮತ್ತೊಂದು ಬೆಂಗಳೂರಿನಲ್ಲೋ ಕಳ್ತನ ಆಗ್ಬಿಟ್ಟಿದೆ, ಅಲ್ಲಿ ಲೂಟಿ ಮಾಡ್ಬಿಟ್ಟಿದ್ದಾರೆ, ನನ್ನ ಮನೆಯಲ್ಲಿ ಏನೋ ಒತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಚಿನ್ನ ಎಲ್ಲ ಕಳ್ತನ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈಸಿ. ಯಾವ ಮುಖಾಂತರ ಹೋಗ್ಬೇಕು? ಕಾನೂನು ಮುಖಾಂತರ ಹೋಗ್ಬೇಕು. ನಾನೊಂದು ಕೇಸ್ ಅಂತ ಹಾಕ್ಬೇಕು, ಪ್ರೂವ್ ಮಾಡಬೇಕು. ಇವತ್ತು ಹೇಳ್ತಿದ್ದೀರಲ್ವಾ, ರಾಜ್ಯಪಾಲರಿಗೆ ನರೇಂದ್ರ ಮೋದಿ ಅವರು ಕರೆ ಮಾಡಿದ್ದಾರೆ, ಕೇಶವ ಕೃಪದಿಂದ ಕರೆ ಮಾಡಿದ್ದಾರೆ. ಆಯ್ತು, ನಿಮ್ದು ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ತೀವಿ. ಅರೆ, ಗೃಹ ಇಲಾಖೆ ನಿಮ್ ಕೈಲಿದೆ, ಪೊಲೀಸ್ ನಿಮ್ ಕೈಲಿದೆ, ಸರ್ಕಾರ ನಿಮ್ ಕೈಲಿದೆ, ತನಿಖೆ ಮಾಡಿ. ನಾವು ಅದನ್ನೇ ಕೇಳ್ತಿರ್ತಕ್ಕಂಥ, ತನಿಖೆ ಮಾಡಿ. ರಾಜ್ಯಪಾಲರಿಗೆ ಕರೆ ಬಂದಿತ್ತು ಅಂತೇಳಿ ಹೇಳ್ತಕ್ಕಂಥ ದಮ್ಮು ತಾಕತ್ತನ್ನ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಬರೇ ಅರೆ ಫೋನ್ ಬಂದಿತ್ತು. ಇದು ಜವಾಬ್ದಾರಿಯುತ ಸರ್ಕಾರ ಹೇಳ್ತಕ್ಕಂಥ ಮಾತಾ ಇದು, ಅಥವಾ ಮ್ಯಾನಿಪುಲೇಟ್ ಮಾಡ್ತಾ ಇದಾರಾ? ಅಥವಾ ಈ ವಿಚಾರವನ್ನು ಮ್ಯಾನಿಪುಲೇಟ್ ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಮಾಡ್ತಿರ್ತಕ್ಕಂಥದ್ದು. ನಾನ್ ಕೇಳ್ತಾ ಇರೋದು ತನಿಖೆ ಮಾಡ್ಸಕ್ಕೆ ಅಥವಾ ಅಲ್ಲಿರುವಂತದ್ದು ಏನಾದ್ರು ಶೋಧ ಮಾಡ್ಲಿಕ್ಕೆ ಸರ್ ಮಾಮೂಲಿ ಮನುಷ್ಯರಲ್ಲ ಸರ್. ಅವರಿಗೆ ಒಂದು ಗೌರವ ಇರುತ್ತೆ, ಅವರಿಗೆ ಒಂದು ಕೆಪಾಸಿಟಿ ಇರುತ್ತೆ, ಕೇಪಬಿಲಿಟಿ ಇರುತ್ತೆ. ರಾಜ್ಯಪಾಲರ ಕೈಯಲ್ಲಿ ಎಲ್ಲ ಇರುತ್ತೆ. ಯಾವುದೋ ಒಂದು ಕಾಯ್ದೆ ತಗೊಂಡು ಬಂದು ನೀವು ಕುತ್ಕೊಂಡ್ರು ಕೂಡ ಅಂಗೀಕಾರ ಮಾಡೋದು ಸೈನ್ ಹಾಕೋದು ಯಾರು? ರಾಜ್ಯಪಾಲರು. ಅವರಿಗೆ ನೀವು ಹೋಗ್ಕೊಂಡು ಇಲ್ಲ ನಿಮ್ ಫೋನ್ ಟ್ಯಾಪಿಂಗ್ ಆಗಿದೆ ಅನ್ನುವಂತಹ ಒಂದು ಸಂದೇಹ ಇದೆ, ಕೊಡಿ, ಮೊದ್ಲಿಂದ ರೆಡಿ ಮಾಡ್ಕೊಳ್ತೀವಿ, ಮೊದ್ಲಿಂದ ಹುಡುಕ್ತೀವಿ, ಮೊದ್ಲಿಂದ ತನಿಖೆ ಮಾಡ್ತೀವಿ, ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ. ರಾಜ್ಯಪಾಲರು ಮನೆ ಕಲ್ಲೊಡೆಯಕ್ ಹೋದವ್ರು ಮೇಡಮ್ ಇವರು. ಪತ್ರ ಬಂದಿದೆ. ಇವ್ರಿಗೆ ನೈತಿಕತೆ ಇದೆಯಾ? ರಾಜ್ಯಪಾಲರು ಮನೆ ಕಲ್ಲೊಡೆಯಕ್ ಹೋದವ್ರು ಇವರು. ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಹಿಂಗಾದ್ರೆ ಹಿಂಗಾಗತ್ತೆ ಅಲ್ವಾ? ರಾಜ್ಯಪಾಲರು ಅಂತಂದ್ರೆ ಯಾರು? ಸಿದ್ದರಾಮಯ್ಯ ಅವ್ರಿಗಿಂತ ಒಂದು ಸ್ಟೆಪ್ ಮೇಲವರು. ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರನ್ನೇ ನೀವು ದೋಷಿಯಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಹೇಗಾಗುತ್ತೆ ಸರ್? ಹೌದು, ದೋಷಿಯಾಗಿ ನೋಡ್ಲಿಕ್ಕೆ ಈಗ ಅವಕಾಶ ಬಂದಿದೆ. ನಮ್ದು ಒಂದೇ ರಾಜ್ಯ ಅಲ್ಲ, 5 ರಾಜ್ಯಗಳಲ್ಲಿಯೂ ಸಹ, ಕೇರಳ, ತಮಿಳುನಾಡು, ಏನು ಆಂಧ್ರ, ತೆಲಂಗಾಣ, ಈ ರಾಜ್ಯಗಳು ಎಲ್ಲರೂ ಸಹ ಎಲ್ಲ ರಾಜ್ಯಪಾಲರ ಮೇಲೆ ಆಪಾದನೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕುಣಿತಾ ಇಲ್ಲ. ಮೋದಿಜಿ ಅವರ ಉತ್ತರ ಕೇಳಬೇಕು. ರಾಜ್ಯಪಾಲರು ಮಾಡಿದ್ದು ತಪ್ಪು ಸರಿ ಅಂತ ಹೇಳಿ ಕೇಂದ್ರದವರೇ ಉತ್ತರ ಕೊಡ್ಬೇಕಾಗಿತ್ತು. ಯಾರೊಬ್ಬರು ಸ್ಪಷ್ಟ ಮಾಡಿಸಿದ್ದಾರೆ. ರಾಜ್ಯಗಳು
ಉತ್ತರ ಭಾರತದ ರಾಜ್ಯಗಳು ನಿಮ್ಮೆಲ್ಲೇ ಅರ್ಥ ಆಯ್ತು, ಪ್ರಶ್ನೆ ಅರ್ಥ ಆಯ್ತು ಸರ್. ನೀವೇನೋ ಅವರು ಹೇಳ್ತಿರ್ತಕ್ಕಂಥದ್ದೇನು ಕೇಂದ್ರ ತನಿಖೆ ಮಾಡ್ಲಿ ಅಂತ ಹೇಳಿ. ಅರೆ ನನಗೆ ಅನ್ಯಾಯ ಆಗ್ಬಿಟ್ಟಿದೆ, ನನಗೆ ಮೋಸ ಕೇಳಿಸ್ಕೊಳ್ಳಿ, ನಿಮ್ಗೆ ಅನ್ಯಾಯ ಆಗ್ಬಿಟ್ಟಿದೆ, ಮೋಸ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೀವೇ ಅಲ್ವಾ? ನೀವೊಂದು ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿ, ಒಂದು PL ಸಲ್ಲಿಸಿ, ಅರೆ ರಾಜ್ಯಪಾಲರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ರಾಜ್ಯಪಾಲರು ಮೇಲಿಂದ ಫೋನ್ ಬರ್ತಾ ಇದೆ ಅವ್ರಿಗೆ, ಅವ್ರು ಹೇಳ್ದಂಗೆ ಕೇಳ್ತಿದ್ದಾರೆ, ಕೇಂದ್ರದ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ, ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಚೀಮಾರಿ ಹಾಕುತ್ತೆ ಅಂತ ಗೊತ್ತಾಗ್ಲಿ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ರಾಜ್ಯಪಾಲರು ಯಾಕೆ ಇರ್ತಕ್ಕಂಥದ್ದು, ಇವ್ರು ಮಾಡ್ತಕ್ಕಂಥ ಬಿಲ್ಗಳು, ಕಾನೂನುಗಳು, ಅವುಗಳು ಸರಿಪಡಿಸ್ತಕ್ಕಂಥ ಕೆಲಸ, ಅಲ್ಲಿ ಏನಾದ್ರು ತಪ್ಪಿದ್ರೆ ಕಿವಿ ಹಿಂಡ್ತಕ್ಕಂಥ ಕೆಲಸ, ನೋಡಿ ಹಿಂಗ್ ಮಾಡಿ, ಈ ರೀತಿ ಮಾಡಿ, ಇದು ಸರಿಯಲ್ಲ, ಇದು ರಾಜ್ಯದ ಹಿತಕ್ಕೆ ಬರಲ್ಲ, ರಾಜ್ಯದ ಹಿತಾಸಕ್ತಿಯನ್ನು ನೀವು ಮರಿಬೇಡಿ, ರಾಜ್ಯ ಜನತೆಯ ಹಿತಾಸಕ್ತಿ ಜೊತೆ ಆಟ ಆಡಬೇಡಿ, ಅಥವಾ ನೀವು ನೋಡಪ್ಪ ನಮಗೆ ಈ ಕಾನೂನು ಮಾಡಿ ಅಂತ ಕೊಟ್ಟಿದ್ದೀರಾ, ನಾನು ಇದನ್ನ ಮಾಡಕ್ ಆಗ್ತಾ ಇಲ್ಲ, ನೀವು ರಾಷ್ಟ್ರಪತಿ ಹತ್ರ ಹೋಗಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ. ಆದ್ರೆ ಇವರು ರಾಜ್ಯಪಾಲರು ಮನೆ ಕಲ್ಲು ಹೊಡಿತಾರೆ, ರಾಜ್ಯಪಾಲರು ಬಚ್ಚಿ ಬಳಿಯಕ್ಕೆ ಹೋಗ್ತಾರೆ, ರಾಜ್ಯಪಾಲರು ಬಟ್ಟೆ ಹರಿಯಕ್ಕೆ ಹೋಗ್ತಾರೆ, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸರ್ ಒಂದ್ ನಿಮಿಷ, ಏನು ಅಂತ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಯಾವೆಲ್ಲ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ತಂದಿದೆಯೋ ಅದಕ್ಕೆಲ್ಲವನ್ನೂ ಕೂಡ ಅಂಗೀಕಾರ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾ ಇರೋದು? ಗವರ್ನರ್ ಮಾಡ್ತಾ ಇರೋದು. ಈಗ ದ್ವೇಷ ಇತ್ತು ಅಥವಾ ಏನೋ ಒಂದು ರೀತಿಯ ಅಸೂಯೆ ಇತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂತಂದ್ರೆ ಅವ್ರು ಅಂಗೀಕಾರ ಹಾಕ್ಲಿಕ್ಕೆ ನಕಾರ ಮಾಡ್ತಾ ಇದ್ರು. ಅವ್ರ ಅಂಗೀಕಾರವನ್ನು ಹಾಕಾಗಿದೆ, ಅದು ಬಿಲ್ಲು ಪಾಸ್ ಆಗಿದೆ. ಈಗ 34 ಸೆಕೆಂಡ್ಸ್ ಮಾತ್ರ ಅವರು ಭಾಷಣ ಮಾಡಿದ್ದಾರೆ ಅಥವಾ ಸದನದಲ್ಲಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅವರ ಒಂದು ಕಾಲ್ ಹಿಸ್ಟ್ರಿನೋ ಕಾಲ್ ಟ್ಯಾಪಿಂಗೋ ಏನೋ ಒಂದು ಮಾಡ್ಕೊಂಡಿದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ, ಅವ್ರ ಮೇಲೆ ತಪ್ಪು ಹೊರಿಸೋದು ಯಾವ ರೀತಿಯ ಇದು ಕ್ರಮ? ನೋಡಿ ಮೇಡಮ್, ಅದನ್ನೇ ಅವರು 34 ನಿಮಿಷ ಅಲ್ಲಿ ಕೂತ್ಕೊಳ್ಳೋ ಬದಲು ಸೆಕೆಂಡ್ಗಳು ಕೂತ್ಕೊಳ್ಳೋ ಬದಲು 1 ನಿಮಿಷನೋ 2 ನಿಮಿಷನೋ ಕೇಳಕ್ಕಾಗಲ್ಲ ಸರ್. ಅಲ್ಲಲ್ಲ, ಇಲ್ಲಿ ಅರ್ಥ ಬೇರೆ ಇದೆ. ರಾಜ್ಯಪಾಲರು ನೋಡಿ, ನಾನ್ ರಾಜ್ಯಪಾಲ ಕೂಡ್ಬೇಕಾದ್ರೆ ನಾನು ಯಾರು ಕೂಡಿಸಿದ್ರು, ನಾನೊಬ್ಬ MLA ಆಗ್ಬೇಕಾದ್ರೆ ನಾನು ಯಾರು ಕೂಡಿಸಿದ್ರು? ಒಂದ್ ನಿಮಿಷ, ಅಷ್ಟಿತ್ತು ಅಸೂಯೆ ಇತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ, ದ್ವೇಷ ಇತ್ತು ಅನ್ನೋ ಕಾರಣ ಇತ್ತು ಏನಾದ್ರು ಅಂದಿದ್ರೆ ರಾಜ್ಯಪಾಲರು ಯಾಕೆ ಅಂಗೀಕಾರ ಮಾಡ್ತಿದ್ರು ಕೆಲವೊಂದಿಷ್ಟುಗಳನ್ನ? ನೋಡಿ ಅಂಗೀಕಾರ ಮಾಡ್ಬೇಕಾದ್ರೆ ಹೇಗಾಗ್ತಿತ್ತು? ಹಾಗಾದ್ರೆ ಅವರು ಅವತ್ತ್ಯಾಕೆ ಭಾಷಣವನ್ನ ಮಟುಕುಗೊಳಿಸಿ ಹೋಗ್ಬಾರ್ದಿತ್ತು? ಒಂದೇದ್ದು ಅವ್ರ ಅಸೂಯೆ ಇದ್ದಿದ್ರೆ. ಆದ್ರೆ ತಪ್ಪುಗಳನ್ನು ಕೇಳಿಲ್ಲ, ತಪ್ಪುಗಳನ್ನ ಅಲ್ಲೇ ಮೇಡಮ್ ಕಾಲ್ ಟ್ಯಾಪಿಂಗ್ ಮಾಡಿದ್ದೀರಾ? ತಪ್ಪುಗಳನ್ನ ಕಾಲ್ ಟ್ಯಾಪಿಂಗ್ ಆಗಿದೆಯಾ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ? ಕಾಲ್ ಟ್ಯಾಪಿಂಗ್ ಆಗಿಲ್ಲ, ಅದು ಸ್ಪಷ್ಟ ಬರುತ್ತೆ, ಅದು ಸಿಗುತ್ತೆ, ಅದು 100ಕ್ಕೆ 100ರಷ್ಟು ಬರ್ತಾ ಇದೆ. ನೋಡ್ತಾ ಇರಿ, ನೋಡ್ರಿ, ರೆಕಾರ್ಡ್ ಆಗಿದೆ ಅಂತ ಹೇಳ್ತಕ್ಕಂಥ ತಾಕತ್ತನ್ನ ತೋರಿಸಿ. ಅದಕ್ಕೆ ಕೇಂದ್ರದ ಮೋದಿ ಅವರು ಉತ್ತರ ಕೊಡ್ತಾರೆ ನಾಳೆ. ಅದು ಅರ್ಥ ಮಾಡ್ತಾರೆ. ತಪ್ಪು ಮೋದಿ ಅವರ ಕೈಗೊಂಬೆ ಪೊಲೀಸ್ ಅವರ ಕೈಗೊಂಬೆಯಾಗಿ ವರ್ತಿಸುವುದಂದ್ರೆ ಅವ್ರ ಕೈಗೊಂಬೆ ವರ್ತಿಸ್ತಾರೆ. ಅವರಿಗೆ ಸಂವಿಧಾನ, ಅವ್ರು ಹಿರಿಯರಿದ್ದಾರೆ ರಾಜ್ಯಪಾಲರು. ನೋಡಿ, ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ಆಯ್ಕೆಯಾಗಿ ಬರ್ತಕ್ಕಂಥವ್ರು, ಸಂವಿಧಾನಾತ್ಮಕವಾಗಿ ಪ್ರಥಮ ಪ್ರಜೆ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ಬಹಳ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ. ಇಟ್ ಮೇ ಬಿ ನಾನು ಮಾಂತೇಶ್ವರು ನೀವು ಏನಾದ್ರು ರಾಜ್ಯಪಾಲರಾಗಿದ್ರೆ ನಿಜವಾಗ್ಲೂ ಅವತ್ತಿನ ಸದನಕ್ಕೆ ಹೋಗ್ತಿರ್ಲಿಲ್ಲ. ಅವರಿಗೆ ಅವರ ಕರ್ತವ್ಯ ಗೊತ್ತಿರೋದಕ್ಕೇನೆ ನಾನು ಹೋದ್ರೇ ಸದನ ಪ್ರಾರಂಭ ಆಗೋದು ಅಂತೇಳಿ ಸದನಕ್ಕೆ ಹೋಗಿ ಭಾಷಣವನ್ನ ಪ್ರಾರಂಭ ಮಾಡಿ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಹೇಳಿ ಬಂದ್ಬಿಟ್ಟಿದ್ದಾರೆ. ಆದ್ರೆ ಇವ್ರು ಹೇಳ್ತಿರ್ತಕ್ಕಂಥದ್ದು ಕಾಲ್ ರೆಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರಲ್ವಾ, ನಾನು ಅವಾಗಿಂದಲೂ ಇದನ್ನೇ ಕೇಳ್ತಾ ಇದ್ದೀನಿ. ಕಾಲ್ ರೆಕಾರ್ಡ್ ಆಗಿದೆ ಅಂತಂದ್ರೆ ಯಾರಾದ್ರೂ ಒಬ್ಬ ಮಿನಿಸ್ಟರ್ ಹೌದು ಕಾಲ್ ರೆಕಾರ್ಡ್ ಆಗಿದೆ ಇದನ್ನ ಮಾತಾಡಿದಾರೆ ನೋಡಿ ಅಂತೇಳಿ ರಾಜ್ಯದ ಜನತೆಯ ಮುಂದಗಡೆ ಸಾಕ್ಷಿಯನ್ನ ಹಿಟ್ಟು, ಸಾಕ್ಷಿ ಗುಡ್ಡೆಯನ್ನ ಹಿಟ್ಟು ಮಾತಾಡಿ, ಇಲ್ವಾ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಒಪ್ಕೊಳ್ಳಿ. ಯಾಕೆಂತಂದ್ರೆ ಗೃಹ ಇಲಾಖೆ ಪೊಲೀಸ್ ನಿಮ್ ಕೈಲಿದೆ, ಎಲ್ಲ ನಿಮ್ ಕೈಲೇ ಇದೆ. ನಂಗೊತ್ತಾಯ್ತು ಸರ್. ಇದೇ ಕ್ವಶನ್ ಏನು ಅಂತಂದ್ರೆ, ನೀವು ಯಾವ ಒಂದು ಸಾಕ್ಷಿ ಆಧಾರಗಳು ಇಲ್ಲದೆ HK ಪಾಟೀಲ್ ಹೆಂಗ್ ಹೇಳಕ್ ಸಾಧ್ಯ? ಕಾಲ್ ಟ್ಯಾಪಿಂಗ್ ಆಗಿದೆ, ಅಲ್ಲ ಕೇಂದ್ರದಿಂದನೇ ಕಾಲ್ ಬಂದಿದೆ, ಅವ್ರ ಮನೆಯಿಂದನೇ ಕಾಲ್ ಬಂದಿದೆ, ಕೇಶವ ಕೃಪಾದಿಂದನೇ ಕಾಲ್ ಬಂದಿದೆ, ಹೌ ಹೇಗೆ? ಆ ತನಿಖೆಯನ್ನು ಒಳಪಡಿಸುವಂಥ ನಿಟ್ಟಿನಲ್ಲಿ ಅವ್ರು ಕೇಳಿ, ನಾವು ಆರೋಪವನ್ನು ಮಾಡಬೇಕಾದ್ರೆ ಅದು ಸಾಬೀತಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತೇವೆ ಈ ರಾಜ್ಯದ ಜನತೆಗೆ. ಮುಂಬರುವ ದಿನಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದು ಹೊರಗೆ ಬರುತ್ತೆ. 100ಕ್ಕೆ 100ರಷ್ಟು ಅವರು ಫೋನ್ ಬಂದಿದೆ, ಆ ಫೋನ್ ಬಂದಿರೋದನ್ನ ಸಾಬೀತು ಪಡಿಸ್ತೇವೆ. ಮುಂಬರುವ ದಿನಗಳಲ್ಲಿ ಸಾಬೀತು ಪಡಿಸ್ತೇವೆ. ಸಾಬೀತು ಪಡಿಸಲಿಕ್ಕೆ ತನಿಖೆ ಮಾಡಿ ಸಾಕ್ಷಿಯನ್ನ ಸಾಬೀತು ಪಡಿಸ್ತೇವೆ.
ಅದನ್ನ ಅರ್ಥ ಮಾಡಿ ಸಾಬೀತು ಬರ್ತೆ. ಯಾವಾಗ? ದಿವಸ? ಟೈಮ್ ಬಂದೇ ಬರ್ತೆ, ನೋಡ್ತಾ ಇರಿ. ಅರೆ ಸರಿ, ಅಯ್ಯೋ. ಅದ್ರ ಒಳಗಡೆ ರಾಜ್ಯಪಾಲರು ಮತ್ತೆ ಬಂದು ಸರ್ಕಾರವನ್ನ ಹೊಗಳಿ ಸರ್ಕಾರದ ಪರವಾಗಿ ಯೋಚನೆಗಳನ್ನ ಮಾಡಬಾರ್ದಕ್ಕೆ ಇದನ್ನು ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಕೊನೆಯದಾಗಿ ಹೇಳೋದಿಷ್ಟೇ, ರಾಜ್ಯಪಾಲರು ರಾಜ್ಯ ಸರ್ಕಾರನ ಹೊಗಳಿದ್ರು ಅಥವಾ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಂದ್ರೆ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು, ಅವರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟರು ಅಂತಂದ್ರೆ ರಾಜ್ಯಪಾಲರು ಇವರು ವಿರುದ್ಧವಾಗಿದ್ದಾರೆ ಪರವಾಗಿದ್ದಾರೆ ಅಂತ ಅಲ್ಲ. ರಾಜ್ಯಪಾಲರು ಈ ರಾಜ್ಯದಲ್ಲಿ ಒಬ್ಬ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅದು ಹುದ್ದೆ, ಅದು ರಾಜಕೀಯ ಹುದ್ದೆ ಅಲ್ಲ, ಅದೊಂದು ಜವಾಬ್ದಾರಿದಲ್ಲಿ ಇರ್ತಕ್ಕಂಥದಕ್ಕೆ ಅವರ ಜವಾಬ್ದಾರಿ ಕೆಲಸವನ್ನ ಅವರ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ದಯಮಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಅವ್ರಿಗೆ ಗೌರವ ಕೊಡಿ. ರಾಜ್ಯಪಾಲರ ಜವಾಬ್ದಾರಿ ಏನು, ಅವ್ರಿಗೆ ಯಾವ ರೀತಿ ಗೌರವನ ಕೊಡಬೇಕು ಅಂತಕ್ಕಂಥದ್ದನ್ನ ನಿಮ್ಮ ನಾಯಕರಿದಾರಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ದೊಡ್ಡ ದೊಡ್ಡ ನಾಯಕರ ಹತ್ರ ಹೋಗಿ ಪಾಠ ಮಾಡಿಸ್ಕೊಂಡ್ಬಂದು ರಾಜ್ಯಪಾಲರ ಹತ್ರ ಹೆಂಗ್ ನಡ್ಕೊಬೇಕು ಅನ್ನೋದ್ರ ತರ ನಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಬೀದಿ ರೌಡಿ ರೀತಿ ನಡ್ಕೊಂಬೇಡ್ರಿ. ರಾಜ್ಯಪಾಲರು ಅವ್ರ ಹತ್ರ ನಡ್ಕೊಳ್ಳೋದು ಕಲ್ತ್ಕೊಡ್ರಿ. ಅದು ಬಿಟ್ಬಿಟ್ಟು ಇವತ್ತು ರಾಜ್ಯಪಾಲರು ಮಾತಾಡಿದ್ದಾರೆ, ಫೋನ್ ರೆಕಾರ್ಡ್ ಆಗಿದ್ರೆ ಫೋನ್ ಟ್ಯಾಪಿಂಗ್ ಆಗಿದ್ರೆ ಅದಾದ್ರೂ ಹೇಳ್ರಿ, ಜನಗಳ ಮುಂದೆ ಸಾಕ್ಷಿಯನ್ನು ತಂದ್ಕೊಡಿ. ಅದು ಕೊಡಲ್ಲ, ಬರೀ ಸುಳ್ಳನ್ನ ಹೇಳದ್ನ ಬಿಡಿ, ಜನ ನಿಮ್ಮನ್ನ ನಂಬಲ್ಲ. ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಸಂವಿಧಾನಬದ್ಧವಾದಂಥ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರೇ ಸಹ ಹಿರಿಯರಿದ್ದೀರಿ, ಯಾರ್ದೋ ಕೈಗೊಂಬೆಯಾಗಿ ಯಾರ ಮಾತಿಗೆ ಬೆಲೆ ಕೊಡದೇನೆ ರಾಜ್ಯ ಸರ್ಕಾರ ತಪ್ಪು ಮಾಡಿದ್ರೆ ರಾಜ್ಯ ಸರ್ಕಾರವನ್ನು ಶಿಕ್ಷಿಸ್ಬೇಕು, ಕೇಂದ್ರ ಸರ್ಕಾರವನ್ನು ತಪ್ಪು ಮಾಡಿದ್ರೆ ಕೇಂದ್ರ ಸರ್ಕಾರ ಶಿಕ್ಷಿಸುವಂಥ ವ್ಯವಸ್ಥೆ ರಾಜ್ಯಪಾಲರಾಗಬೇಕು. ಈ ರಾಜ್ಯದ ಜನತೆ, ಈ ದೇಶದ ಜನತೆ ದಡ್ಡರಲ್ಲ ರೀ ರಾಜ್ಯಪಾಲರೇ. ನೀವು ಮತ್ತೊಬ್ಬರ ಕೈಗೊಂಬೆಯಾಗಿ ವರ್ತಿಸೋದನ್ನು ಬಿಟ್ಟು ರಾಜ್ಯದ ಒಳಿತಿಗಾಗಿ ಒಳ್ಳೆಯದನ್ನು ಮಾಡಿದ್ರೆ ನೀವು ರಾಜ್ಯದಲ್ಲಿ ಇರ್ತೀರಾ. ಇಲ್ಲಾಂದ್ರೆ ರಾಜ್ಯದ ಜನತೆ ಏನು ಮಾಡ್ಲಿಕ್ಕಾಗಲ್ಲ, ಹೇಳ್ಬಹುದು, ಏನು ಮಾಡ್ಲಿಕ್ಕಾಗಲ್ಲ. ರಾಜ್ಯದ ಜನತೆ ಕೇಂದ್ರ ರಾಷ್ಟ್ರಪತಿಗೆ ಬರೀಬಹುದು, ಚಳವಳಿಯನ್ನ ಮಾಡ್ತವೆ, ಏನೂ ಆಗಲ್ಲ. ರಾಜ್ಯಪಾಲರು ಈ ರಾಜ್ಯದ ಪ್ರಥಮ ಪ್ರಜೆ. ರಾಷ್ಟ್ರಪತಿಗಳಿಗೆ 1 ಕೋಟಿ ಜನಸಂಖ್ಯೆ ಪತ್ರ ಚಳವಳಿಯನ್ನ ಮಾಡಿ ರಾಜ್ಯಪಾಲ ಹಠಾವ ಅನ್ನೋದನ್ನ ನಾವು ವ್ಯಕ್ತಪಡಿಸ್ತೇವೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ವಿಚಾರವನ್ನ, ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಎನ್ನುವಂತಹ ಒಂದು ವಿಶೇಷ ಡಿಬೇಟ್ ಅಲ್ಲಿ ನಾನಿದ್ದೆ. ಅಂಡ್ ಇನ್ನೊಂದು ವಿಚಾರ ಹೇಳಬೇಕು, ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಆಗಿರೋದೇ ಹೌದಾದ್ರೆ ಕಾಂಗ್ರೆಸ್ ಹೇಳಿರುವ ತರದಲ್ಲಿ ಕೇಂದ್ರದಿಂದಲೇ ಕರೆ ಬಂದಿದ್ರೆ ಅಥವಾ ಬೇರೆ ಎಲ್ಲಿಂದಲೋ ಕರೆ ಬಂದಿದ್ರೆ ಅದಕ್ಕೆ ಸಾಕ್ಷಿನ ಇಟ್ಟುಕೊಳ್ಳಲೇಬೇಕು. ಇನ್ನು ಕೇಂದ್ರ ಸರ್ಕಾರದ ಮೇಲೆ ಅಥವಾ ರಾಜ್ಯಪಾಲರಿಗೆ ಇವರು ಹೇಳಿದ್ದೇ ಹೇಳುತ್ತಾ ಹೋದ್ರೆ ಅಥವಾ ಇಲ್ಲದೆ ಹೋಗಿದ್ದೆಲ್ಲ ಸೇರ್ಸ್ಕೊಂಡು ಹೇಳಿದ್ರೆ, ಸಾಕ್ಷಿ ರಹಿತವಾಗಿ ಮಾತನಾಡಿದ್ರೆ ಇದಕ್ಕೆ ಬೆಲೆ ತರಲೇಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ. ಮುಂದೇನಾಗತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಬಂದು ಕುತ್ಕೊಂಡು ಡಿಬೇಟ್ ಮಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇನ್ನೂ ಸಾಕಷ್ಟು ವಿಚಾರಗಳನ್ನ ನಾವು ಹೇಳ್ತಾ ಹೋಗ್ತೇವೆ. ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಆಗು ಹೋಗುಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.